ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮ್ಗೆ ಬ್ಲಾಗ್ ಮಾಡಿ ತುಂಬಾ ದಿನಾನೇ ಆಗೋಯ್ತು ಅಲ್ಲ ಅಮ್ಮ? ಹೌದು, ಇವತ್ತು ಸಂಡೇ. ಬಟ್ ರೆಸ್ಟ್ ತಗೊಳಕ್ಕೂ ನನ್ನ ಬಿಟ್ಟಿಲ್ಲ. ಆ್ಯಕ್ಚುಲ್ ಆಗಿ ಸ್ಯಾರಿ ಉಡ್ಸ್ಕೊಡು, ರೆಡಿ ಮಾಡಿಕೊಡು, ಫೋಟೋಶೂಟ್ ಮಾಡಿಕೊಡು ಅಂತ ಜೀವ ತಿಂತಾ ಇದ್ದಾಳೆ. ಸೊ ಇವಾಗ ನಾನು ಅವಳಿಗೆ ಸ್ಯಾರಿ ಉಡಿಸ್ತಿದ್ದೀನಿ. ತುಂಬ ಸಣ್ಣ ಸ್ಯಾರಿ ಸೆಟ್ ಆಗಲ್ಲ, ಆದರೂ ಜೀವ ತಿಂತಾ ಇದ್ದಾಳೆ. ಸೊ ಸ್ಯಾರಿ ಉಡಿಸಿ ಆಮೇಲೆ ಮೇಕಪ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಸ್ಯಾರಿ ಡ್ರ್ಯಾಪಿಂಗ್ ಆಯಿತು. ನಾನು ಸ್ಯಾರಿಗೆ ಅವಳಿಗೆ ಯಾವುದೋ ಅವಳದೊಂದು ಬ್ಲೌಸ್ ಮ್ಯಾಚ್ ಮಾಡಿ ಹಾಕಿದ್ದೆ. ಸೊ ನೋಡ್ಬೋದು ನೀವೇ ಸೈಡಲ್ಲಿ ಪ್ಲೇಟ್ಸ್ ಎಲ್ಲ 1 2 3 4 ಪ್ಲೇಟ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಅವಳು ತುಂಬ ಸಣ್ಣ ದಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಫೈನಲಿ ಸ್ಯಾರಿ ಡ್ರ್ಯಾಪಿಂಗ್ ಆಗಿದೆ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಕೂತ್ಕೊಂಡಿದ್ದಾರೆ ಮೇಡಮ್ ಅವರು. ಮೇಕಪ್ ಎಲ್ಲ ಆದಮೇಲೆ ಜ್ಯುವೆಲ್ರೀಸ್ ಹಾಕೋಣ ಅಂತ ಹಾಕಿಲ್ಲ, ಏರ್ ಅಷ್ಟೇ ಸ್ವಲ್ಪ ಸೆಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಂದರೆ ಅದಕ್ಕೆ ಆ್ಯಕ್ಸಸರೀಸ್, ಏರ್ ಆ್ಯಕ್ಸಸರೀಸ್ ಎಲ್ಲ ನಾನು ತಂದು ಇಟ್ಕೊಂಡಿರಲಿಲ್ಲ. ಸೊ ಫೈನಲ್ ಆದಮೇಲೆ ತೋರಿಸ್ತೀನಿ ಏರ್ಸ್ ಎಲ್ಲ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಮಾಯ್ಶ್ಚರೈಸರ್ ಹಾಕೋಣ. ಇದು ಸೆಟಪ್ ಪಿಲ್ಸ್ ಅವ್ರದ್ದು. ಇಟ್ಕೋಬೇಕಂತ ಆಸೆ ಅಷ್ಟೇ, ಸ್ವಲ್ಪನೂ ಮಾಡ್ಕೊಳಕ್ಕೆ ಬರಲ್ಲ. ಏನಂದರೆ ಏನೋ ಸ್ವಲ್ಪನೇ ಸ್ವಲ್ಪ ಹಾಕ್ತೀನಿ, ಬಿಕಾಸ್ ಅವ್ರದ್ದು ಡ್ರೈ ಸ್ಕಿನ್ನು, ಅದರಿಂದ ಸ್ವಲ್ಪ ಹಾಕ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ರೆಡ್ ತಗೋಬಾರೆ. ರೆಡ್ ಇಲ್ಲ ಕಣೆ, ನನ್ನ ಹತ್ರ ಬ್ಲೂ ಐತೆ. ವಿಡಿಯೋ ನಾನಿದ್ದೀನಿ. ರೆಡ್ ಇಲ್ಲ ನಿಜ. ಉಡಿಸ್ಕೊಂಡು ಬರೋಗ ಅಕ್ಕನ ಹತ್ರ ಬೇಗ ನೀನ್ ನೆಕ್ಸ್ಟ್ ವೀಕ್ ಮಾಡ್ಕೊಡ್ತೀನಿ ಅಂದ್ರೆ ನೀನ್ ಕೇಳ್ತಾ ಇಲ್ಲ. ಡ್ಯಾನ್ಸ್ ಮಾಡಬೇಕು. ಒಂದು ತಿಂಗಳು ಮಾತಾಡಿ ಇನ್ನೊಂದು ಬೆಡ್ರೂಮ್ ಮಾಡ್ತೀವಿ. ನಾನು ಎಷ್ಟೊಂದು ಮಾಡಿ ಬರ್ತಾರೆ. ಒಂದು ನಿಮಿಷ ಅಮ್ಮ ಉಸ್ಕೊಡ್ತಾರೆ ಮನೆಗೆ. ಒಂದು ನಿಮಿಷ ನನ್ನ ಟಿಂಪುಗೆ ಬೇರೆ ಹುಷಾರಿಲ್ಲ ಗೈಸ್. ಅಂದರೆ ಎರಡನೇ ಮಗಳಿಗೆ ಅಲ್ಲಿ ಮಲಗಿದ್ದಾಳೆ ನೋಡಿ. ಯಾಕೋ ಮಧ್ಯಾಹ್ನದಿಂದ ಅವಳಿಗೆ ಫೀವರ್ ಜಾಸ್ತಿ ಆಗ್ತಾಯಿದೆ. ಸೊ ಇವಳಿಗೆ ಬೇರೆ ಅರ್ಧಂಬರ್ಧ ರೆಡಿ ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಅವಳ ಕಡೆ ಸ್ವಲ್ಪ ಗಮನ ಕೊಟ್ಟಿಲ್ಲ ಅಷ್ಟೇ. ಎಲ್ಲ ಆಗಿದೆ. ಇವಾಗ ಜ್ಯುವೆಲ್ರಿಲಿ ಇದೊಂದು ಸೆಟ್ಟು, ಇಲ್ಲಾಂದರೆ ಕೊಡು ಸಾನದು. ಒಂದು ನವಗ್ರಹದಿತ್ತದು ನಮ್ಮ ಅಂಗಡಿದು. ಇದು ನವಗ್ರಹ, ಇದು ಫುಲ್ಲು ದೊಡ್ಡ ಸೆಟ್ ಬರುತ್ತೆ. ಇದೊಂದು ಹಾಕ್ಲಾ ಸಿಂಗಲ್, ಇದು ಹಾಕ್ಲಾ ಅಂತ ಹಾಕಿ ನೋಡ್ತೀನಿ ಈಗ ಅವಳಿಗೆ ಫೈನಲಾಗಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ. ಮೇಕಪ್ ಎಲ್ಲ ಆಗಿದೆ. ತಿರುಗು, ಸುಮ್ಮನಿರು, ಕುಣಿಬೇಡ. ಸೊ ಮೇಕಪ್ ಎಲ್ಲ ನೋಡಿ ಫೈನಲ್ ಇನ್ನು ತೋರಿಸ್ತೀನಿ. ಜ್ಯುವೆಲ್ರಿ ಎಲ್ಲ ಹಾಕಿ ಫೈನಲ್ ಆಗಿ. ಸೊ ಮೇಕಪ್ ಮಾತ್ರ ಕಣ್ಮುಚ್ಚು ಸೆಟ್ ಮಾಡಿದ್ದೀನಿ ಗೈಸ್. ಅವಳಿಗೆ ಸಿಕ್ಕಾಬಟ್ಟೆ ಏರ್ಸಿದೆ. ಐಬ್ರೋದ ಹತ್ರ ಆಗಲಿ, ಹಣೆಯಲ್ಲಾಗಲಿ, ಇಲ್ಲೆಲ್ಲ ಆಗಲಿ ನೋಡ್ಬೋದು ನೀವು. ಅದಕ್ಕೆ ಒಳಗೆ ಹಂಗೆ ಕಾಣ್ತಾ ಇದೆ. ಸೊ ಫೈನಲ್ ಆಗಿ ರೆಡಿ ಮಾಡಿದ್ದೀನಿ ಗೈಸ್. ನೋಡಿ ಈ ಥರ ಬಂದಿದೆ ಮೇಕಪ್ಪು. ಆ್ಯಂಡ್ ಸ್ಯಾರಿ ಪ್ಲೇಟ್ಸ್, ಸ್ಯಾರಿ ಡ್ರ್ಯಾಪಿಂಗು, ಸ್ಯಾರಿ ಪ್ಲೇಟ್ಸ್ ನೋಡ್ಬೋದು ನೀವು. ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಅವಳದು ಜಡೆ ತೋರಿಸಿ, ಹಿಂದೆ ತಿರುಗು. ಈ ಥರ ಮಾಡಿದ್ದೀನಿ. ಬಟರ್ಫ್ಲೈ ಕಟ್ ಮಾಡಿಸ್ಬಿಟ್ಟಿದ್ದಾಳೆ ಅವಳು, ಕೂರಲ್ಲ, ಅದಕ್ಕೆ ಹೇಳಿ ಸಿಂಪಲ್ ಆಗಿ ಅಂತೇಳಿ ಈ ಥರ ರೆಡಿ ಮಾಡಿದ್ದೀನಿ. ತಿರುಗು. ಇಷ್ಟ ಆಯ್ತಾ? ಇವಳಿಗೆ ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು ಇವಳುವೇ ನನಗೆ ರೆಡಿ ಮಾಡಿ ಅಂತ ಸ್ಯಾರಿ ತಂದು ಕೊಟ್ಟವಳೆ. ಸೊ ಈಗ ಇವಳನ್ನ ರೆಡಿ ಮಾಡಬೇಕು. ಟೈಮ್ ನೋಡಿದ್ರೆ 12:45 ಆಗ್ತಿದೆ. ಅರ್ಧ ದಿನನೇ ಕಳಿಸ್ಬಿಟ್ರು ಇಬ್ಬರು ಸೇರಿಕೊಂಡು. ಇವಳು ರೆಡಿ ಮಾಡೋ ತನಕ ಎಷ್ಟೊತ್ತಾಗುತ್ತೆ ನೋಡೋಣ. ಸೊ ಫೈನಲ್ ಆಗಿ ಇವಳಿಗೂ ರೆಡಿ ಮಾಡಾಯಿತು ಗೈಸ್. ಅವಳ ಹತ್ರ ಗೋಲ್ಡ್ ಕಲರ್ ಬ್ಲೌಸ್ ಇರಲಿಲ್ಲ ಅಂತೆ. ಸೊ ಅದಕ್ಕೆ ಇರೋದ್ರಲ್ಲಿ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಇವಳು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ. ಬಿಡು. ಇಷ್ಟ ಆಯ್ತಾ? ಚೆನ್ನಾಗೈತಾ?
ಅವ್ರದ್ದು ಫೋಟೋಶೂಟು ವೀಡಿಯೋ ಫೋಟೋಸು ಎಲ್ಲ ಆದಮೇಲೆ ನನ್ನ ಚಿಕ್ಕ ಮಗಳನ್ನ ನಾನು ಗಮನ ಕೊಟ್ಟಿದ್ದು ಅವಳ ಕಡೆ. ಬಿಕಾಸ್ ಅಲ್ಲಿ ತನಕ ಅವಳಿಗೆ ಜಾಸ್ತಿನೇ ಆಗ್ಬಿಟ್ಟಿತ್ತು ಜ್ವರ. ಒಂಚೂರು ಹೊಟ್ಟೆಗೆ ತೊಗೊಂಡಿರಲಿಲ್ಲ. ಬೆಳಗ್ಗೆ ಅವಳು ಶಾವಿಗೆ ಉಪ್ಪಿಟ್ಟು ತಿಂದಿದ್ದೆ, ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಅದರಿಂದ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾಯಿದ್ರು. ಬಟ್ ಅವಳಿಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಮಧ್ಯಾಹ್ನ ಅಂತೂ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಅವ್ರ ಡ್ಯಾಡಿ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ನಾನು ಕರ್ಕೊಂಡು ಹೋಗ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರ ಡ್ಯಾಡಿನೇ ಬೇಗ ಬಂದರು. ಫೀವರೆಲ್ಲ ಟೆಸ್ಟ್ ಮಾಡಿದ್ರು. ಅವ್ಳಿಗೆ 90 ಡಿಗ್ರಿ ಮೇಲೆ ಇತ್ತು ಫೀವರು. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತೇಳಿ ಡಾಕ್ಟ್ರೇ ಹೇಳ್ತಾಯಿದ್ರು. ಆಮೇಲೆ ಹೊಟ್ಟೆಗೆ ಏನೇನು ತೊಗೋಬೇಕಂತೆಲ್ಲ ಹೇಳಿದ್ರು. ಟಾನಿಕ್ಗಳು ಬರ್ಕೊಟ್ರು ಅವ್ರ ಡ್ಯಾಡಿ. ಅಲ್ಲೋಗಿ ಮೆಡಿಕಲ್ಲಿ ತಗೋತಾಯಿದ್ರು ಟ್ಯಾಬ್ಲೆಟ್ ಎಲ್ಲ. ಅದರಲ್ಲೂ ನಗ್ತಾಯಿದ್ದಾಳೆ ನೋಡಿ ಅವಳು. ಅದಕ್ಕೆ ನನಗೆ ನಗು ಬಂದಿದ್ದು, ಆ ನೋವಲ್ಲೂ ನಗ್ತಾಯಿದ್ದಾಳೆ ಅಂತ ಹೇಳಿ. ಎಷ್ಟು ಥರ ಕೊಟ್ಟಿದ್ದಾರೆ ನೋಡಿ ಗೈಸ್, ನೀವೇ. ಆ್ಯಂಟಿಬಯೋಟಿಕ್ಕು, ವಾಮಿಟ್ಟು, ಜ್ವರದ್ದು ಮತ್ತು ಸುಸ್ತಿಗೆ ಎಲ್ಲ ಅಂತ ಹೇಳಿ 4 ಟಾನಿಕ್ ಕೊಟ್ಟರು. ಟ್ಯಾಬ್ಲೆಟ್ ಬೇಕಾ ಏನು ಬೇಕಂತ ಕೇಳಿದ್ದಕ್ಕೆ ಅವಳು ಟಾನಿಕ್ಕೆ ಕೊಡಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಅವರು ಡಾಕ್ಟ್ರ್ ಅದೇ ಕೊಟ್ಟರು. ಅವಳು ಕೇಳಿದ್ನೇ ಕೊಟ್ಟರು ಪಾಪ ಡಾಕ್ಟ್ರು. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ಸುಸ್ತಾಗಿ ಕುತ್ಕೋತಾ ಇದ್ಲು. ಇದು ಊಟಕ್ಕೂ ಮುಂಚೆ ತೊಗೋಬೇಕಾಗಿದ್ದು ಟಾನಿಕ್ಕು. ಅದಕ್ಕೆ ಅವ್ರ ಡ್ಯಾಡಿ ಇಡ್ಲಿ ತೊಗೊಬರೋಕ್ಕೆ ಹೋಗಿದ್ರು. ಅದಕ್ಕೂ ಮುಂಚೆನೇ ಕೊಟ್ಬಿಟ್ಟೆ, ಕುಡ್ಕೊಳ್ಳಿ ಅಂತ ಅವಳು ಹೇಳಿ. ಫಸ್ಟ್ ಏನು ಕೊಟ್ಟರು ಸ್ಮೆಲ್ ಮಾಡ್ತಾಳೆ ಗೈಸ್ ಅವಳು. ಏನೇ ಕುಡಿಯೋಕ್ಕೆ ಕೊಟ್ಟರು, ತಿನ್ನೋಕ್ಕೆ ಕೊಟ್ಟರು, ಫಸ್ಟ್ ಅವಳು ಮಾಡೋದೇ ಸ್ಮೆಲ್ಲು. ಆಮೇಲೆ ನೆಕ್ಸ್ಟು ತಿನ್ನೋದವಳು. ನೋಡೋಣ ಗೈಸ್ ಏನಾಗುತ್ತೋ. ಮತ್ತೆ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅವಳಿಗಿನ್ನೂ ಹುಷಾರಾಗಿಲ್ಲ. ಸೊ ಬಾಯ್.